ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಂದು ಕಾಲೇಜಿಗೆ ರಜೆ ಇತ್ತು. ಆ ದಿನ ಪೂರ್ತಿ ಇಬ್ಬರು ಊರು ಸುತ್ತುವ ಯೋಚನೆ ಮಾಡಿದ್ದರು. ಈ ಉಪಾಯ ಶ್ರೀನಿಕಾಳದ್ದೇ. ಅವ ಬೇಡವೆಂದರೂ ಹಠ ಮಾಡಿ ಒಪ್ಪಿಸಿದ್ದಳು ಈ ಉದ್ದ ಕೂದಲಿನ ಬೆಡಗಿ. ಆ ದಿನ ಶುರುವಾಗಬೇಕಿದ್ದದ್ದು ಅವನು ಮಾಡಿದ ಟೀ ಕುಡಿದ ಮೇಲೆಯೇ ಎಂದು ಹೇಳಿದ್ದಳು. ಅದರಂತೆಯೇ ಹೇಳಿದ ಸಮಯಕ್ಕೆ ಸರಿಯಾಗಿ ಅವನ ಮನೆಗೆ ಹಾಜರಾಗಿದ್ದಳು. ಸರ್, ನಿಮ್ಮ ಚಾಕೋ ನನ್ನನ್ನು ಕಂಡ್ರೆ ಬೊಗಳೋದು ಯಾಕೆ? ಬಾಗಿಲಲ್ಲಿ ಕುಳಿತು ತನ್ನತ್ತ ನೋಡುತ್ತಿದ್ದ ಚಾಕೋನನ್ನು ನೋಡಿ ಅಡುಗೆ ಮನೆಯಲ್ಲಿದ್ದ ಕೃಷ್ಣನಿಗೆ ಕೇಳಿದಳು. ಅದು ನನಗೂ ಗೊತ್ತಿಲ್ಲ ಶ್ರೀ, ಯಾರಿಗೂ ಇಷ್ಟೊಂದು ಬೊಗಳೋದಿಲ್ಲ ಅವನು. ಆದರೆ ನಿನ್ನನ್ನು ಕಂಡ್ರೆ ಯಾಕಿಷ್ಟು ಬೊಗಳ್ತಾನೆ ಅಂತ ಅವನನ್ನೇ ಕೇಳಬೇಕು ನೋಡು ಎಂದ ಕೃಷ್ಣ ಅವಳಿಷ್ಟದ ಟೀ ಮಾಡುತ್ತಿದ್ದ. ಎಂದ ಶ್ರೀ ಮೇಲೆದ್ದು ಅವನ ಕೋಣೆಗೆ ನಡೆದಳು ಸದ್ದಿಲ್ಲದೆ. ಮೂಲೆಯ ಗೋಡೆಗೆ ಅಂಟಿಕೊಂಡು ಒಂದು ಟೇಬಲ್, ಅದರ ಮೇಲೆ ಅವ ಓದುವ ಸಾಕಷ್ಟು ಪುಸ್ತಕಗಳು, ಮುಂದೆಯೇ ಪ್ಲೇಯರ್, ಇನ್ನೊಂದು ಮೂಲೆಯಲ್ಲಿ ವಾರ್ಡ್ರೋಬ್, ನೀಟಾಗಿ ಹೊಂದಿಸಿಟ್ಟಿದ್ದ ಮಂಚ. ಕೋಣೆಯ ಒಳಗೆ ಕಾಲಿಡುತ್ತಲೇ ಕಂಡಳು ಶ್ರೀ ಅವ ಚೊಕ್ಕವಾಗಿದ್ದ ಕೋಣೆಯನ್ನು. ಮಂಚದ ಎದುರಿಗಿನ ಗೋಡೆಯ ಮೇಲೆಯೇ ಇದ್ದ ಅವನ ತಾಯಿಯ ಫೋಟೋ ಕಣ್ಣಿಗೆ ಬೀಳುತ್ತಲೇ ಅದನ್ನೇ ನೋಡುತ್ತಾ ನಿಂತಳು. ಇವ್ರನ್ನ ಎಲ್ಲೋ ನೋಡಿದ ನೆನಪು ನನಗೆ, ಮನದಲ್ಲೇ ಎಂದುಕೊಂಡವಳು ಹಾಗೇ ನಿಂತಳು. ತಾನು ಕೋಣೆಗೆ ಬಂದಿದ್ದು ತನ್ನ ಅಕ್ಕನ ಸುಳಿವನ್ನು ಹುಡುಕಲು ಎಂಬುದನ್ನು ಮರೆತು. ಅವಳ ಧ್ವನಿ ಕೇಳದೆ ಟೀ ಕಪ್ ಹಿಡಿದು ಬಂದ ಕೃಷ್ಣ ಅವಳು ಕೋಣೆಯಲ್ಲಿದ್ದದ್ದನ್ನು ಕಂಡು ಅಲ್ಲಿಗೆ ಬಂದ. ಏನೋ ನೋಡಿದಳೋ ಎಂಬ ಭಯದಲ್ಲೇ. ಶ್ರೀ, ಏನು ಮಾಡ್ತಿದ್ಯಾ ಇಲ್ಲಿ? ಸರ್, ಇವರು ಯಾಕೆ, ಏನಾಯಿತು? ಕೊಂಚ ಭಯದಲ್ಲೇ ಕೇಳಿದ. ಅವಳಿಗೆ ನೆನಪಿದೆ ಏನೋ ಎಂದುಕೊಂಡು. ಇವ್ರನ್ನ ಎಲ್ಲೋ ನೋಡಿದ ನೆನಪು ಸರ್ ನನಗೆ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ತನ್ನ ಜಡೆ ಹಿಡಿದು ಯೋಚನೆಯ ಮುಖ ಹೊತ್ತು ಕೇಳಿದಳು. ಅವರು ನಮ್ಮ ತಾಯಿ ಶ್ರೀ. ಅವರು ನಾನು 8 ವರ್ಷ ಇದ್ದಾಗಲೇ ತೀರಿ ಹೋದರು. ಧೈರ್ಯ ಮಾಡಿ ಹೇಳಿದವ ಅವಳ ಮುಂದೆ ಟೀ ಕಪ್ ಹಿಡಿದ. ಅಂದರೆ ನಾನಿವರನ್ನು ನೋಡೋಕ್ಕೆ ಹೇಗೆ ಸಾಧ್ಯ? ಪ್ರಶ್ನೆ ಮಾಡಿದವಳು ಅವರನ್ನು ನೋಡಿದ ನೆನಪನ್ನು ಅಲ್ಲಿಗೆ ಬಿಟ್ಟಳು. ಸರಿ ಬಾ, ಸಮಾಧಾನದಿಂದ ಕರೆದ ಕೃಷ್ಣ ಅವಳು ಮರೆಯುವಂತೆ, ಟೀ ಹೇಗಾಗಿದೆ ಕುಡಿದು ನೋಡು ಎಂದು ಸೋಫಾದಲ್ಲಿ ಕುಳಿತ. ಟೀ ಕುಡಿಯುತ್ತಾ ಶ್ರೀ ಅವನೆದುರಿಗಿನ ಸೋಫಾದಲ್ಲಿ ಕುಳಿತಳು. ಇನ್ನು ತಡ ಮಾಡಬಾರ್ದು, ನಾನು ಆದಷ್ಟು ಬೇಗ ಶ್ರೀಗೆ ಇರೋ ಸತ್ಯನ ಹೇಳಬೇಕು ಎಂದುಕೊಂಡ ಮನದಲ್ಲೇ. ಅವನ ಕೋಣೆಗೆ ಶ್ರೀ ಹೋಗಿದ್ದನ್ನು ಕಂಡು ಭಯಗೊಂಡಿದ್ದ ಕೃಷ್ಣ ಅವಳಿಗೆಲ್ಲಿ ಸತ್ಯ ನೆನಪಾಗುವುದೋ ಅಥವಾ ಗೊತ್ತಾಗುವುದೋ ಎಂದು ಅವನಿಗಾದ ಭಯ ಸತ್ಯವನ್ನು ಇನ್ನೂ ಮುಚ್ಚಿಡಬಾರದು ಎಂದು ಎಚ್ಚರಿಸಿತ್ತು. ಸರ್, ನಾಳೆ ಟ್ರೆಡಿಷ್ನಲ್ ಡೇ ಇದೆ ಕಾಲೇಜಲ್ಲಿ. ನಾನು ಸೀರೆ ಉಟ್ಕೊಂಡು ಬರ್ತೀನಿ. ನೀವು ಪಂಚೆ ಶರ್ಟ್ ಹಾಕ್ಕೊಂಡು ಬರ್ತಿದ್ದೀರಾ ತಾನೇ? ಟೀ ಕುಡಿಯುತ್ತಲೇ ಕೇಳಿದಳು. ನೋ ಶ್ರೀ, ನನಗೆ ನಾಚಿಕೆ ಆಗುತ್ತೆ, ನಾನು ಹಾಕ್ಕೊಂಡು ಬರೋದಿಲ್ಲ ಎಂದ ಮುಗುಳ್ನಗೆ ಹೊತ್ತು. ಇಲ್ಲ, ಲೆಕ್ಚರ್ಸ್ ಎಲ್ಲರೂ ಪಂಚೆ ಶರ್ಟ್ ಹಾಕ್ಕೊಂಡು ಬರಬೇಕು ಅಂತ ನಾವು ಹೇಳಿದ್ದೀವಿ, ಅಂದಮೇಲೆ ನೀವು ಹಾಕ್ಕೊಂಡು ಬರಲೇಬೇಕು ಎಂದಳು ಹಠ ಹಿಡಿದು. ಅವ ಸುಮ್ಮನೆ ಕುಳಿತ. ಸರ್, ರಾಗ ಎಳೆದಳು. ಸರಿ, ಹಾಕ್ಕೊಂಡು ಬರ್ತೀನಿ ಒಪ್ಪಿದ ಅವಳ ಖುಷಿಗೋಸ್ಕರ. ಇಬ್ಬರೂ ಟೀ ಕುಡಿದು ಮುಗಿಸಿ ತಮ್ಮ ಯೋಜನೆಯಂತೆ ಬೈಕ್ ಹತ್ತಿ ಹೊರಟರು ಸುತ್ತಾಡಲು. ನನಗೆ ಅವತ್ತು ನನ್ನ ನಂಬರ್ಗೆ ಬಂದಿರೋ ಕಾಲ್ ಡೀಟೇಲ್ಸ್ ಬೇಕು, ಗುರುರಾಜರು ತಮ್ಮ ಮುಂದೆ ಕುಳಿತಿದ್ದ ಅಸಿಸ್ಟೆಂಟ್ಗೆ ಹೇಳುತ್ತಿದ್ದರು. ಸರ್, ಇಟ್ ಟೇಕ್ಸ್ ಟೈಮ್, ಆದಷ್ಟು ಬೇಗ ಆಗಬೇಕು ನನಗಿದು. ಅವತ್ತು ಸಂಜೆ ಬಂದಿರೋ ಒಬ್ಬರ ನಂಬರ್ ನನಗೆ ತುಂಬ ಮುಖ್ಯ, ಸೊ ಕಾಲ್ ಡೀಟೇಲ್ಸ್ ಬೇಕು ನನಗೆ. ಸರಿ ಸರ್ ಎಂದವ ಎದ್ದು ಹೊರ ನಡೆದ ಗುರುರಾಜರ ಚೇಂಬರಿನಿಂದ. ಅಂದು ವಿಷ್ಣುರವರು ಕರೆ ಮಾಡಿದಾಗ ತಮ್ಮ ಫೋನ್ ಬಿದ್ದು ಒಡೆದಿದ್ದರಿಂದ ತಮ್ಮ ನಂಬರಿನ ಕಾಲ್ ಲಿಸ್ಟ್ ತೆಗೆಸಲು ಮುಂದಾಗಿದ್ದರು ಗುರುರಾಜರು. ತಮ್ಮ ಬಳಿ ಅವರ ನಂಬರ್ ಇರದಿದ್ದರಿಂದ ಹೇಗಾದರೂ ಮಾಡಿ ನಂಬರ್ ಕಂಡು ಹಿಡಿದು ತಾವಾಗಿಯೇ ಕರೆ ಮಾಡಿ ಮಾತನಾಡಬೇಕೆಂಬ ಆಸೆ ಅವರಿಗೆ. ಹಾಗಾಗಿ ವಿಶಾಖರವರಿಗೆ ಗೊತ್ತಿಲ್ಲದೆ ತಮ್ಮ ಕೆಲಸವನ್ನು ಶುರು ಮಾಡಿದ್ದರು. ಇಬ್ಬರು
ಊರ ಹೊರಗಿನ ಬೆಟ್ಟಕ್ಕೆ ನಡೆದಿದ್ದರು. ಕೃಷ್ಣ ಖುಷಿಯಾದಾಗಲೆಲ್ಲ ವೇದ್ ಜೊತೆ ಹೋಗುವ ರೆಸ್ಟೋರೆಂಟ್ಗೆ ಅವಳನ್ನು ಕರೆತಂದಿದ್ದ. ಇಬ್ಬರೂ ಅಲ್ಲಿಯೇ ಮಧ್ಯಾಹ್ನ ಊಟ ಮಾಡಿ ಎಷ್ಟೋ ಹೊತ್ತಿನವರೆಗೂ ಬೆಟ್ಟದ ತುದಿಯಲ್ಲಿ ಕುಳಿತು ಸಾಕಷ್ಟು ಮಾತನಾಡಿ ಮನೆಯ ದಾರಿ ಹಿಡಿದಿದ್ದರು. ಸಂಜೆಯ ಹೊತ್ತಿಗೆ, ಸರ್, ಯಾಕೆ ನನ್ನನ್ನು ಹಿಡ್ಕೊಂಡು ಕೂತ್ಕೊಳ್ಳೋದಿಲ್ವ ನೀವು? ಮುಂದೆ ಬೈಕ್ ಹಿಡಿದು ಹಿಂದೆ ಕೃಷ್ಣನನ್ನು ಕೂರಿಸಿಕೊಂಡು ರೋಡ್ ನೋಡುತ್ತಾ ಬೈಕ್ ಓಡಿಸುತ್ತಿದ್ದಳು ಶ್ರೀ. ಕೃಷ್ಣ ಅವಳಿಗೆ ಬೈಕ್ ಕಲಿಸಿಕೊಟ್ಟು ತುಂಬ ದಿನಗಳೇ ಆಗಿತ್ತು. ಅವಳಿಗೂ ಚೆನ್ನಾಗಿ ಬೈಕ್ ಓಡಿಸಲು ಬರುತ್ತಿತ್ತು. ನಾನು ನಿನ್ನನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ನೀನು ಮೈ ಮರೆತು ನನ್ನನ್ನು ಬೀಳಿಸ್ತೀಯೋ ಅಂತ ಭಯ ನನಗೆ. ಮಾತಿಗೆಂದ ಅವಳನ್ನು ಛೇಡಿಸಿ. ಹಾಗೇನಿಲ್ಲ ಸರ್, ನಿಮಗೆ ಧೈರ್ಯ ಇಲ್ಲ ಅನ್ನಿ ಎಂದಳು ಮುಂದೆ ಹೋಗುತ್ತಲೇ. ಅವ ಗಾಳಿಗೆ ಹಾರುತ್ತಿದ್ದ ತನ್ನ ಕೂದಲನ್ನು ಸರಿಮಾಡಿಕೊಳ್ಳುತ್ತಾ ಮುಗುಳ್ನಗುತ್ತಿದ್ದನಷ್ಟೆ. ಅವನ ಗುಳಿಕೆನ್ನೆ ಕನ್ನಡಿಯಲ್ಲಿ ಕಂಡವಳ ತುಟಿಯಲ್ಲಿ ನಗುವರಳಿತು. ಹೇಳಿ ಸರ್, ನಿಮಗೆ ಧೈರ್ಯ ಇಲ್ಲ ತಾನೆ ಎಂದಳು ಮತ್ತೆ. ಹಾಗೇನಿಲ್ಲ ಶ್ರೀ ಎಂದ ಕೃಷ್ಣ ಅವಳ ಭುಜದ ಮೇಲೆ ಕೈಯಿಟ್ಟ. ಅವನ ಸ್ಪರ್ಶಕ್ಕೆ ಮೈ ಕಂಪಿಸಿದ ಶ್ರೀ ಬೈಕನ್ನು ಸ್ವಲ್ಪ ನಿಧಾನ ಮಾಡಿದಳು. ನಾನು ಹೇಳಿಲ್ವಾ ನೀನು ಮೈ ಮರಿತೀಯ ಅಂತ? ಕೆನ್ನೆಯಲ್ಲಿ ಗುಳಿ ಹೊತ್ತು ಕೇಳಿದ. ಹಾಗೇನಿಲ್ಲ ಎಂದವಳು ಮೊದಲಿಗಿಂತ ವೇಗ ಜಾಸ್ತಿ ಮಾಡಿದಳು. ಅವ ಮಾತನಾಡಲಿಲ್ಲ. ಅವರು ಹೇಳಿದ ಹಾಗೇ ನಾನು ಮೈ ಮರೆತಿದ್ದೀನಿ. ನೋನೋ, ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇವರಿಗೆ ಸೋಲೋಕ್ಕೆ ಸಾಧ್ಯ ಇಲ್ಲ. ಹಠದಲ್ಲಿ ಎಂದುಕೊಂಡವಳು ಇನ್ನೂ ಕೊಂಚ ವೇಗ ಜಾಸ್ತಿ ಮಾಡಿದಳು. ಶ್ರೀ, ಯಾಕಿಷ್ಟು ಫಾಸ್ಟ್ ಹೋಗ್ತಿದ್ಯಾ? ಸ್ವಲ್ಪ ನಿಧಾನಕ್ಕೆ ಹೋಗು. ನಾವು ಊರು ಮುಟ್ಟೋದು ಯಾವಾಗ ಸರ್, ಸ್ಲೋ ಹೋಗ್ತಿದ್ರೆ ಎಂದವಳು ನೋಡುತ್ತಲೇ ಎದುರಿಗೆ ಬಂದ ಕಾರ್ನಿಂದ ತಪ್ಪಿಸಿಕೊಳ್ಳಲು ಹೋಗಿ ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದೇ ಬಿಟ್ಟಳು. ಕಾರ್ ಮುಂದೆ ಹೋಗೇ ಬಿಟ್ಟಿತು, ಹಿಂದೆ ನೋಡದೆ. ಕಣ್ಣು ಮುಚ್ಚಿ ಕುಳಿತವಳಿಗೆ ಏನಾಯಿತೆಂದು ಗೊತ್ತಾಗಲೇ ಇಲ್ಲ. ನಿಧಾನವಾಗಿ ಕಣ್ಣು ಬಿಟ್ಟಾಗ ಬೈಕ್ ಮರಕ್ಕೆ ಡಿಕ್ಕಿ ಹೊಡೆದು ನಿಂತಿತ್ತು. ಅವಳ ಕೈಗಳು ಬೈಕಿನ ಹ್ಯಾಂಡಲ್ ಹಿಡಿದೇ ಇದ್ದವು ಬಿಗಿಯಾಗಿ. ಇನ್ನೂ ಅವಳ ಸೊಂಟ ಯಾರದ್ದೋ ಹಿಡಿತದಲ್ಲಿದೆ ಎನ್ನಿಸಿ ನೋಡಿದಾಗ ಕೃಷ್ಣ ಅವಳು ಬೀಳದಂತೆ ತನ್ನ ಕೈಗಳಿಂದ ಅವಳ ಸೊಂಟವನ್ನು ಬಂಧಿಸಿ ಕುಳಿತಿದ್ದ. ಇಬ್ಬರ ಕಾಲುಗಳು ಮರದ ಕೆಳಗಿನ ಮುಳ್ಳಿನ ಪೊದೆಗಳಲ್ಲಿ ಸಿಲುಕಿ ತೆರಚಿತ್ತು. ಶ್ರೀನಿಕಾಳ ಪ್ಯಾಂಟ್ ಹರಿದು ಮೊಣಕಾಲಲ್ಲಿ ರಕ್ತ ಒತ್ತರಿಸಿತ್ತು. ಶ್ರೀ, ಆರ್ ಯು ಓಕೆ ಕೇಳಿದ ಕೃಷ್ಣನಿಗೆ ಏನೂ ಆಗಿಲ್ಲವಲ್ಲ ಎಂಬ ಸಮಾಧಾನವಿತ್ತು. ಹಾಂ ಸರ್ ಎಂದ ಶ್ರೀನಿಕಾಳ ಮೈ ನಡುಗುತ್ತಿತ್ತು. ಅವಳ ಸೊಂಟ ಹಿಡಿದಿದ್ದ ಕೃಷ್ಣನಿಗೆ ಅವಳು ಭಯಕ್ಕೆ ನಡುಗುತ್ತಿದ್ದಾಳೆಂದು ಅರ್ಥವಾಗುತ್ತಲೇ, ಶ್ರೀ, ಭಯ ಪಡಬೇಡಮ್ಮ, ಏನೂ ಆಗಿಲ್ಲ ಎಂದು ಕುಳಿತಲ್ಲಿಂದಲೇ ಬೈಕ್ ಹ್ಯಾಂಡಲ್ ಹಿಡಿದು ಹಿಂದೆ ಬಂದು ಕೆಳಗಿಳಿದ. ಶ್ರೀ, ಅವ ಪ್ರೀತಿಯಿಂದ ಅವಳ ಭುಜ ಹಿಡಿದು ಕರೆಯುತ್ತಲೇ ಶ್ರೀ ಅವನನ್ನು ಬಿಗಿಯಾಗಿ ಅಪ್ಪಿಬಿಟ್ಟಳು. ಭಯಕ್ಕೆ ಅವಳ ಕಣ್ಣಿಂದ ನೀರು ಬಂದೇ ಬಿಟ್ಟಿತು. ಶ್ರೀ, ಯಾಕೆ ಅಳ್ತಿದ್ಯಾ? ಏನೂ ಆಗಿಲ್ಲಮ್ಮ ಎಂದ ಕೃಷ್ಣ ಅವಳಿಗೆ ಧೈರ್ಯ ತುಂಬಿದ ಅವಳನ್ನು ಬಳಸಿ. ಶ್ರೀ ಕರೆದ 2 ನಿಮಿಷ ಸುಮ್ಮನಿದ್ದ ಅವಳೇ ಸುಮ್ಮನಾಗಲಿ ಎಂದುಕೊಂಡು ನಿಮಿಷ ಕಳೆಯುತ್ತಲೇ ಶ್ರೀ ಅವನಿಂದ ಸರಿದು ಕೆಳಗಿಳಿದಳು. ಅವಳ ಕಾಲಿಗೆ ಆಗಿದ್ದ ಗಾಯ ರಕ್ತ ಸುರಿಸಿತ್ತು ಆಗಲೇ. ಅದರತ್ತ ಅವಳ ಗಮನ ಹೋಗುತ್ತಿದ್ದಂತೆ ಕೃಷ್ಣನು ಆ ಗಾಯ ನೋಡಿದ. ಶ್ರೀ, ರಕ್ತ ಬರ್ತಿದೆಯಲ್ಲ ಆತಂಕದಲ್ಲಿ ಎಂದವ ತನ್ನ ಜೇಬಿನಿಂದ ಕರ್ಚಿಫ್ ತೆಗೆದು ಗಾಯವಾದಲ್ಲಿ ಅವಳ ಕಾಲಿಗೆ ಕಟ್ಟಿದ. ಅವನ ಕಾಲಿಗೆ ಗಾಯವಾಗಿತ್ತು, ಆದರೆ ಅವಳಿಗಾದಷ್ಟು ಅಲ್ಲ. ಅವ ಜೀನ್ಸ್ ತೊಟ್ಟಿದ್ದರಿಂದ ಪಾದ ತೆರಚಿದಂತಾಗಿತ್ತಷ್ಟೇ. ಸರಿ, ನಡಿ, ಮೊದಲು ಆಸ್ಪತ್ರೆಗೆ ಹೋಗೋಣ ಎಂದವ ಬೈಕ್ ಹತ್ತಿದ. ಹಾಸ್ಪಿಟಲ್ ಬೇಡ ಸರ್, ಮನೆಗೆ ನಡೀರಿ ಎಂದ ಶ್ರೀ ಅವನ ಹಿಂದೆ ಹತ್ತಿ ಕುಳಿತಳು. ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದವ ಬೈಕ್ ಸ್ಟಾರ್ಟ್ ಮಾಡಿದ. ಸರ್, ಅಷ್ಟೇನೂ ಗಾಯ ಆಗಿಲ್ಲ, ಮನೆಗೆ ಹೋಗಿ ಫಸ್ಟ್ ಏಡ್ ಮಾಡಿದ್ರೆ ಸಾಕು ಎಂದವಳು ಅವನ ಭುಜ ಹಿಡಿದು ಕುಳಿತಳು. ಅವಳ ಭಯ ಕೊಂಚ ಕಡಿಮೆಯಾಗಿತ್ತು. ಅವಳ ಮಾತು ಕೇಳದ ಕೃಷ್ಣ ಆಸ್ಪತ್ರೆಯ ದಾರಿ ಹಿಡಿದ. ಅವ ಆಸ್ಪತ್ರೆಯ ಮುಂದೆ ಬೈಕ್ ನಿಲ್ಲಿಸುತ್ತಲೇ, ಸರ್, ಮನೆಗೆ ಹೋಗಿ, ನಾನು ಅಲ್ಲೇ ಹೇಳಿರಲಿಲ್ವಾ ನಿಮಗೆ ಆಸ್ಪತ್ರೆ ಬೇಡ ಅಂತ ಜೋರು ಮಾಡಿದಳು. ಇಳಿ ಮೊದಲು ಎಂದ ಅವಳತ್ತ ಮುಖ ತಿರುಗಿಸಿ. ನಾನು ಇಳಿಯೋದಿಲ್ಲ, ನಿಮಗೂ ಇಳಿಯೋದಕ್ಕೆ ಬಿಡೋಲ್ಲ, ನಡೀರಿ ಮನೆಗೆ ಜೋರು ಮಾಡಿ ಅವನ ಭುಜ ಗಟ್ಟಿ ಹಿಡಿದು ಕುಳಿತಳು. ಶ್ರೀ
ಗಾಯನ ಹಾಗೆ ಬಿಟ್ಟರೆ ಇನ್ಫೆಕ್ಷನ್ ಆಗುತ್ತೆ. ಇಳಿ, ಬ್ಯಾಂಡೇಜ್ ಮಾಡಿಸೋಣ, ಅವ ತಾಳ್ಮೆಯಿಂದಲೇ ಹೇಳಿದ. ಈಗ ನೀವು ಮನೆಗೆ ಹೋಗ್ತಿರೋ ಅಥವಾ ನಾನೇ ಕೆಳಗಿಳಿದು ನಡ್ಕೊಂಡು ಮನೆಗೆ ಹೋಗ್ಲೋ? ಅವಳು ಪ್ರಶ್ನೆ ಮಾಡುತ್ತಲೇ ಮುಂದೆ ಮಾತನಾಡದೆ ಮನೆಯತ್ತ ಗಾಡಿ ತಿರುಗಿಸಿದ ಕೃಷ್ಣ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.